ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಸ್ವಾಗತ ಸುಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡತ್ತೀನಿ ಯುವ ಅನ್ನೊಂದು ಫಿಲ್ಮ್. ಉಪೇಂದ್ರ ಅವರು 7-8 ವರ್ಷದ ಕಮ್ಬ್ಯಾಕ್ ಆಗಿದ್ದು ಫಿಲ್ಮ್. ಈ ಕಮ್ಬ್ಯಾಕ್ ವರ್ತ್ ಐತೋ ಇಲ್ಲೋ, ಈ ಕಮ್ಬ್ಯಾಕ್ ಹಳೆ ಫಿಲ್ಮ್ಗಿಂತ ಈ ಫಿಲ್ಮ್ ಚಲೋ ಐತೋ ಇಲ್ಲೋ ಹೇಳ್ತೀನಿ ಬರ್ರಿ ನಿಮಗೆ. ಸ್ವಲ್ಪ ಸ್ಟೋರಿ ಭಾಳ ಕಾಂಪ್ಲಿಕೇಟೆಡ್ ಐತಿ, ನನಗೂ ತಿಳಿಲಿಲ್ಲ. ಸೊ ಇದಂತೂ ನಮಗೆ ಯೂಶಲಿ ನಾ ಆ್ಯಸ್ ಉಪೇಂದ್ರ ಫ್ಯಾನ್ ಹಳೆ ಅವ್ರದ್ದು ಎಲ್ಲ ಡೈರೆಕ್ಟ್ ಮಾಡಿದ್ದೆ ಫಿಲ್ಮ್ ನೋಡೀನಿ. ಉಪೇಂದ್ರ ಓಮ ಅವೆಲ್ಲ ನೋಡಿ ಅವೆಲ್ಲ ನನಗೆ ಉಪೇಂದ್ರ ಮತ್ತು ಅನ್ನೋ ಫಿಲ್ಮ್ ಎರಡು ನಾನು ಇನ್ನೂ ಮಟ್ಟ ನೋಡಿದ್ರೆ ಇನ್ನೂ ಮಟ್ಟ ತಿಳಿದಿಲ್ಲ. ಎಷ್ಟೋ ವರ್ಷ ಆದ್ಕೂಳೆ ಅದ್ರ ಲಿರಿಕ್ಸ್ ಗೊತ್ತಾಗ್ಯಾವ ನಮಗೆ. ಅದ್ರ ಫಿಲ್ಮ್ ತಿಳ್ಕೊಳಕ್ಕಂತೂ ನನಗಂತೂ ಆಗಲ್ಲ, ಯಾರಿಗೂ ಆಗಲ್ಲ ತಂದ್ಕೋತೀನಿ ನಾನು. ಸೊ ಈ ಮೂವಿ ಯಾವ ಟೈಪ್ ಐತಪ್ಪ ಅಂತಂದ್ರೆ ಭಾಳ ಮುಂದಿನ ವರ್ಷದೈತಿ. ಎಲ್ಲಿ ಬಡತನ ಬಂದೈತಿ, ಶ್ರೀಮಂತ ಹೊಕ್ಕಾರ, ಬಡವ್ರು ಹಾಕೋತ ಹೊಕ್ಕಾರ, ಕುಂಡಿ ಮ್ಯಾಪ ಗನ್ ಹೊಡಿತಾನೆ. ಇದು ಉಪೇಂದ್ರ ಅವ್ರಿಗೆ ಥಿಂಕ್ ಮಾಡ್ಬೋದು. ಉಪೇಂದ್ರ ಬಿಟ್ಟು ಯಾರು ಮತ್ತೆ ಥಿಂಕ್ ಮಾಡೋಂಗಿಲ್ಲ. ಮತ್ತು ಫಿಲ್ಮ್ ಸ್ಟಾರ್ಟಿಂಗೇ ಹೇಳ್ತಾರೆ, ನೀವು ಶಾಣೆ ಇದ್ರೆ ಪಿಕ್ಚರ್ ಬಿಟ್ಟು ಹೋರಿ, ನೀವು ದಡ್ಡಿದ್ರೆ ಪಿಕ್ಚರ್ ನೋಡ್ರಿ, ಆಮೇಲೆ ನಿಮಗೆ ಗೊತ್ತಾಗೈತಿ ಪಿಕ್ಚರ್ ಶಾಣೆದವ್ರಿಗೆ ಇತ್ತು ದಡ್ಡದವ್ರಿಗೆ ಇತ್ತು ಅಂತ ಹೇಳಿ. ಪಾಸಿಟಿವ್ಸ್ ಅದಾವೆ, ನೆಗೆಟಿವ್ಸ್ ಅದಾವೆ, ಎಲ್ಲ ಫಿಲ್ಮ್ದಾಗ ಇರ್ತಾಕರೆ. ಈ ಫಿಲ್ಮ್ ನನಗೆ ಏನಸಪ್ಪ ಅಂತಂದ್ರೆ ಉಪೇಂದ್ರ ಅವರು ಒಂದು ಸ್ವಲ್ಪ ಹೊಸ ಟ್ರೈ ಮಾಡೋಕ್ಕೆ ಹೋಗಿದ್ರೆ ಅದ್ರೊಳಗೆ ಒಂದು ಸ್ವಲ್ಪ ಫೇಲ್ ಆದ್ರೆ ಅಂತ ನನಗೆ ಅನಿಸ್ತಿದೆ. ಅದಕ್ಕಪ್ಪ ಅಂತಂದ್ರೆ ಫಿಲ್ಮ್ದು VFX ಭಾಳ ಪೂರ್ ಐತಿ. ಈಸಿಲಿ ವಿಸಿಬಲ್ ಆಕೈತಿ ಗ್ರೀನ್ ಸ್ಕ್ರೀನ್ ಶೂಟ್ ಮಾಡೋದು ಹೇಳಿ. ನಾರ್ಮಲ್ ಆಡಿಯನ್ಸಿಗೆ ಇದು ಗೊತ್ತಾಗಲ್ಲ. ನಾವು ಸ್ವಲ್ಪ ಭಾಳ ಲಕ್ಷ್ಯ ಕೊಟ್ಟು ನೋಡಿ, ಅದಕ್ಕೆ ನಾನು ಹೇಳ್ತೀನಿ ಇದು ಭಾಳ ಪೂರ್ VFX ಇತ್ತು. ಮತ್ತು ಮ್ಯೂಸಿಕ್ ಚಲೋ ಐತೆ, ಮಾನಸಿಕ ಐತೆ ಮೂವಿ. ಬಿ ಅಜ್ನೀಶ್ ಲೋಕನಾಥ್ ಮ್ಯೂಸಿಕ್ ಐತೆ. ಆದರೆ ಒಂದೊಂದು ಟೈಮ್ದಾಗ ಭಾಳ ಓವರ್ ಅನಿಸ್ಬಿಡ್ತೈತಿ, ಭಾಳ ಲೌಡ್ ಅನಿಸ್ಬಿಡ್ತೈತಿ. ಏನಿದು ಕಿವ್ಯಾಗ ರಕ್ತ ಬಂದವ್ರ ಮನೆ ಅನಿಸ್ಬಿಡ್ತೈತಿ ಫಿಲ್ಮ್. ಇದು ಪಾಸಿಟಿವ್ಸ್ ಹೇಳ್ಬೇಕಪ್ಪ ಅಂತಂದ್ರೆ ಫಿಲ್ಮ್ದ ಡೈಲಾಗ್ಸ್ ಮಾನಸಿಕದ ಡೈಲಾಗ್ಸ್. ಟ್ರೇಲರ್ದಾಗೆ ಒಂದು ಇದು ಐತಿ ಡೈಲಾಗ್, ಧಿಕ್ಕಾರ ಮಾಡೋರ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಹೇಳಿ. ಅಧಿಕಾರಕ್ಕೆ ಬೆಲೆ ಜಾಸ್ತಿ ಇದು ಉಪೇಂದ್ರ ಅವರೇ ಯೋಚನೆ ಮಾಡ್ಬೋದು. ಇವ್ರು ಬಿಟ್ಟು ಬೇರೆ ಯೋಚನೆ ಮಾಡೋಕ್ಕೆ ಆಗಲ್ಲ. ಮತ್ತು ಸ್ಟಾರ್ಟಿಂಗ್ ಫಿಲ್ಮ್ ಉಪೇಂದ್ರ ಅಂತ ಹೇಳಿ ಒಂದು ಟೈಟಲ್ ಕೊಡ್ತಾರಲ್ಲ, ಟೈಟಲ್ ಮ್ಯಾಗ ಒಂದು ಪೋಸ್ಟರ್ ಐತಿ, ಅದು ಟ್ರೆಂಡ್ ಆಗತ್ತೈತೆ ಕರೆ. ಅದು ಭಾರಿ ತಲೆ ಓಡ್ಸ್ಯಾರ, ತಲೆ ಮ್ಯಾಗ ಬ್ರೈನ್, ಕಣ್ಣಿಗೆ ಕ್ಯಾಮ್ರಾ, ಭಾರಿ ತಲೆ ಓಡ್ಸ್ಯಾರ. ಉಪೇಂದ್ರ ಸರ್ ಅವ್ರ ಆ್ಯಕ್ಟಿಂಗು ಚಲೋ ಐತೆ. ಸತ್ಯ ಮತ್ತು ಕಲ್ಕಿ 2 ಕ್ಯಾರೆಕ್ಟರ್ಸ್ ಮೇಂಟೈನ್ ಮಾಡ್ಯಾರಲ್ಲ, ಅವ್ರದ್ದು ಚಲೋ ಐತೆ. ಸತ್ಯ ಯಾವ ಟೈಪ್ ಆಫ್ ಜೀವನ ಮಾಡ್ತಾನೆ, ಕಲ್ಕಿ ಯಾವ ಟೈಪ್ ರೂಲ್ ಮಾಡ್ತಾನೆ, ಆವಾಗಿನ ಕಾಲದಾಗ ಯಾವ ಟೈಪ್ ಆಫ್ ರೂಲ್ ನಡಿತೈತಿ. ಮತ್ತು ಏನೋ ಸ್ವಲ್ಪ ಅಂತಂದ್ರೆ 2040 ಒಳಗೂ ರೋಲ್ಸ್ ರಾಯ್ಸ್ ನಡೆಯಕತ್ತಾವ. 2040 ಒಳಗೆ ಇನ್ನೊಂದು ಸ್ವಲ್ಪ ಭಾರಿ ಕಾರ್ ಇರ್ತಾವೆ, ಅವಾಗೂ ತೋರ್ಬೇಕಿಲ್ಲಕಂದ್ರೆ ಆ ಟೈಪ್ ಆಫ್ ಕಾರ್ಸ್ ಡಿಸೈನ್ ಮಾಡಬೇಕೈತೆ ರಿಸರ್ಚ್ ಮಾಡಿ. ಅವಾಗಿನ ಕಾಲದಾಗೂ ರೋಲ್ಸ್ ರಾಯ್ಸೇ ನಡ್ಸಕತ್ತಾರೆ, ನಡಿತೈತಿ, ಒಪ್ಕೋತೀವಿ. ಸೊ ಉಪೇಂದ್ರ ಅವ್ರ ಆ್ಯಕ್ಟಿಂಗು ಚಲೋ ಐತೆ. ಸೊ ಏನು ಹೇಳ್ಬೇಕಪ್ಪ ಅಂತಂದ್ರೆ ಒನ್ ಟೈಮ್ ವಾಚ್ ಮೂವಿ ಐತಿ. ಬಿಲೋ ಎವ್ರೇಜ್ ಅಂತ ಹೇಳ್ತೀನಿ ನಾನು, ಎವ್ರೇಜ್ ಅಲ್ಲ ಬಿಲೋ ಎವ್ರೇಜ್. ಉಪೇಂದ್ರ ಫ್ಯಾನ್ಸ್ ನೋಡ್ಬೋದು ಇದನ್ನು. ಈ ಉಪೇಂದ್ರ ಫ್ಯಾನ್ಸ್ ಜಾಸ್ತಿ ಯಾರು ತಲೆ ಓಡಿಸ್ತಾರೆ ಅವ್ರಿಗೆ ಇದು ಫಿಲ್ಮ್ ಭಾಳ ಚಲೋ ಅನಿಸ್ತೈತಿ. ನನಗೆ ಅನಿಸೈತಿ. ಆದ್ರೆ ಅದು ಭಾಳ ಓವರ್ ಆಗಿಬಿಡ್ತೈತೆ, ಒಂದು ಟೈಮಿಗೆ ಅದು ಓವರ್ ಆಗಿಬಿಡ್ತೈತಿ. ಅದಕ್ಕೆ ನಾ ಈ ಫಿಲ್ಮಿಗೆ ಒಂದು ಸ್ವಲ್ಪ ಕಡಿಮೆ ರೇಟಿಂಗ್ ಕೊಡಕತ್ತೀನಿ. ಅಕಸ್ಮಾತ್ ಅದು ಓವರ್ ಆಗ್ಲಿಕ್ಕಪ್ಪ ಅಂತಂದ್ರೆ ನನಗೆ ಒಂದು ಸ್ವಲ್ಪ ಚಲೋ ರೇಟಿಂಗ್ ಎವ್ರೇಜಲ್ಲಿ ಇರ್ತೈತಿ ಇದು. ಸೊ ಈ ಫಿಲ್ಮಿಗೆ ನಾನು ರೇಟ್ ಕೊಡ್ತೀನಿ 3 ಸ್ಟಾರ್ಸ್. ಸೊ ನನಗೆ ಇದು ನನ್ನ ಪರ್ಸನಲ್ ಒಪಿನಿಯನ್ನ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿರಿ. ಶಿವಣ್ಣ ಮುಂದೆ ನೋಡಿದಾಗ ಬಾಯ್.